ಸುಮ್ಮನೆ ಈ ತರ ಕೀಟ್ಲೆ ಎಲ್ಲ ಮಾಡ್ತಾ ಇರ್ತೀವಿ. ಈ ವಾಯ್ಸ್ ಅವಾಗಿಂದನೂ ಸೈಲೆಂಟ್ ಆಗಿತ್ತು. ಮೈ ಗಾಡ್. ಓಕೆ ಥ್ಯಾಂಕ್ ಯು. ಓಕೆ ಸೊ ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪನ್ನ 500 ರೂಪಾಯಿ ನೋಟ್ ತರ ಹರಡ್ಬೇಕು ನಿಂಗೆ. ಈಗೆಲ್ಲ ಆಕ್ಚುಲಿ 500 ರೂಪಾಯಿ ನೋಟ್ ಆಕ್ಚುಲಿ ಯಾರಿಗೂ ಉಪಯೋಗ ಆಗ್ತಿಲ್ಲ. ಹಾಗಾಗಿ 500 ನೋಟ್ ತರ ಹರಡ್ಬಿಟ್ಟು ಇನ್ನೊಂದು ಸರಿ ಲಾಸ್ಟ್ ನೀವು ಅದನ್ನ ಜಡ್ಜ್ ಬಿಡ್ತೀರಾ? ಅದನ್ನ ಅಷ್ಟು ರೋಲ್ ಮಾಡಿ. ಓಕೆ ಈಗ ಆ ಬೌಲ್ ಕೊಡಿ. ಇದು ಬೌಲ್. ಎಸ್, ಇದನ್ನ ನಾವು ಹಾಕೋಣ. ಓಕೆ ಓಕೆ, ಇದು ರೆಡಿ ಆಯ್ತು. ಈಗ ಈ ಚಟ್ನಿ ಹೆಸರು ಬಸವಣ್ಣನ ಚಟ್ನಿ ಅಲ್ಲ, ಶಿವಾಯ ನಮಃ ಬಸವ. ಶಿವಾಯ ನಮಃ ಬಸವ. ಇಲ್ಲ, ಸರಿ ಇಲ್ಲ, ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ ರೆಡಿ, 1 2 3. ಶಿವಾಯ ನಮಃ ಬಸವ. ಶಿವಾಯ ನಮಃ ಬಸವ. ಚಟ್ನಿ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಚಪಾತಿ ಮಾಡ್ಕೊಳ್ಳೋಣ. ಓಕೆ, ಚಪಾತಿ ನೀವೇ ಲಟ್ಸಿದ್ರೆ ಚೆನ್ನಾಗಿರುತ್ತೆ. ಲಟ್ಟಿಸ್ಲಾ? ಓಕೆ ಓಕೆ. ಸೊ ಈ ಚಪಾತಿ ಹಿಟ್ಟಲ್ಲಿ ಏನೋ ಸೊಪ್ಪು ಕಾಣ್ತಾ ಇದೆ. ಇದು ಏನಂದ್ರೆ ಅವನ್ ಏನ್ ಮಾಡೋನು, ಚಪಾತಿ ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ಕೊಳ್ಳೋನು. ಅದಕ್ಕೆ ಪುದೀನ ಸೊಪ್ಪಿದೆಯಲ್ಲ ಅದನ್ನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡ್ಬಿಡೋನು. ಪುದೀನ ಸೊಪ್ಪು ಹಾಕಿರೋದು ಇದಕ್ಕೆ? ಓಕೆ ಓಕೆ. ಪುದೀನ ಸೊಪ್ಪನ್ನು ಹಾಕಿ. ಅದಿತಿ, ನಿಮ್ ವಾಯ್ಸ್ ಕೇಳಿದ್ಮೇಲೆ ಇನ್ನ ನೀವು ಸೈಲೆಂಟ್ ಆಗಿ ಇರೋ ಹಾಗೆ ಇಲ್ಲ. ಈಗ ನೆಕ್ಸ್ಟ್ ಐ ವಿಲ್ ಆಸ್ಕ್ ಯು ಅ ಕ್ವೆಶ್ಚನ್. ನಿಮ್ಮಪ್ಪ ನಿಮ್ಗೆ ತುಂಬಾ ಏನೇನೋ ಹೆಸರಲ್ಲಿ ಕರೀತಾರಂತೆ. ಏನೇನ್ ಹೆಸರಲ್ಲಿ ಕರೀತಾರೆ ನೀವೇ ಹೇಳ್ಬೇಕು ಅದನ್ನ. ಅಷ್ಟ್ರೊಳಗೆ ನಾನು ಚಪಾತಿ ಮಾಡ್ತೀನಿ. ಹೇಳಿ. ಇದು ವಾಶ್ರೂಮ್ ಅಲ್ಲಿ ಕೂತ್ಕೊಂಡು ಹೇಳೋ ಕೂಗೋದು. ಗಾಬ್ಲಿ ಶಿಂಡ, ಗುಬಾಳಿ ಗುಟ್ಟ, ಹ್ಯಾಮ್ರೆ ಗಿಟ್ಟ. ಅದು ಇವತ್ತವರೆಗೂ ನನ್ಗೆ ಅರ್ಥನೇ ಆಗಿಲ್ಲ ಅದೇನ್ ಕರೀತಾರೋ. ಆಕ್ಚುಲಿ ಇವಳು ಚಿಕ್ಕ ಮಗುವಾಗಿದ್ದಾಗ ಯಾವಾಗಲೂ ಬಂದ್ಬಿಟ್ಟು ಎದೆ ಮೇಲೆ ಹಿಂಗೆ ಮಲ್ಕೊಳ್ಳೋಳು. ಅವಾಗ ನಾನು ಅವಳು ಇಟ್ಕೊಂಡು ಗಬ್ಳಿ ಶಿಂಡ, ಬೆಳಗುಂಡ, ಅಮೃತ ಗಿಟ್ಟ, ಒಮ್ಮಮ್ಮ ಕೊಟ್ಟ. ಓಕೆ, ಚಪಾತಿ ಇಸ್ ಕೊಡಿ. ಆಲ್ಮೋಸ್ಟ್ ರೆಡಿ. ಒಂದ್ ನಿಮಿಷ, ಒಂದ್ ತಕ್ಕ ಮಟ್ಟಿಗೆ ಆಗಿದೆ ನನ್ನ ಚಪಾತಿ. ನೀವು ಈ ಕಡೆಗೆ ಅದನ್ನ ಬೇಯಿಸ್ತಾ ಇರಿ. ನಾನು ಇನ್ನು ಚಿಕ್ಕ ಚಪಾತಿ ಆಕ್ಚುಲಿ. ಓಕೆ, ಈ ಚಪಾತಿ ಎಣ್ಣೆ ಹಾಕ್ಬೇಕಾ? ಇಲ್ಲ ಇಲ್ಲ, ಡ್ರೈ ಚಪಾತಿ. ಡ್ರೈ ಚಪಾತಿನ ವೀಕ್ಷಕರೇ, ಡ್ರೈ ಪುದೀನಾ ಚಪಾತಿ ಈ ಚಟ್ನಿ ಜೊತೆ. ನಿಮ್ ಚಪಾತಿ ನಾವು ಪುಟಾಣಿ ಚಪಾತಿ. ನಾವಲ್ಲಿ ನಾನು ಅವನು ಮಾಡ್ಕೋತಾ ಇದ್ದಿದ್ದೆ ಪುಟಾಣಿ ಚಪಾತಿಗಳು. ಒಬ್ಬೊಬ್ರು 10-12 ಚಪಾತಿ ತಿಂತಿದ್ವಿ. ಬಟ್ ಈ ಸೈಜಿನ ಚಪಾತಿಗಳು. ಹೌದು. ಓಕೆ, ಅರುಣ್ ಅವ್ರೆ, ನೀವು ಇಂಡಸ್ಟ್ರಿಗೆ ಬಂದಿದ್ದು ಆಕ್ಟರ್ ಆಗಕ್ಕಲ್ವಾ? ಹೌದು. ಬಟ್ ಆರ್ಟ್ ಡೈರೆಕ್ಟರ್ ಆಗಿದ್ದು ಆಕಸ್ಮಿಕವಾಗಿ. ಹೌದು. ಸೊ ಅದು ಯಾಕೆ, ಅದ್ರ ಕತೆ ಹೇಳ್ತೀನಿ. ಏನಿಲ್ಲ, ಆಕ್ಚುಲಿ ನಾನು ಆಕ್ಟರ್ ಆಗಿ ಭೂಮಿಗೀತ ಅನ್ನೋ ಸಿನಿಮಾಗೆ ಬಂದೆ. ಓಕೆ. ಭೂಮಿಗೀತ ಸಿನಿಮಾದಲ್ಲಿ ಆಕ್ಟರ್ ಆಗ್ಬೇಕು ಅಂತ ಸೆಲೆಕ್ಟ್ ಆದ್ಮೇಲೆ ಅವ್ರೇನ್ ಮಾಡಿದ್ರು, ನನ್ನನ್ನು ನೋಡಿದ್ರು. ಫಸ್ಟ್ ಪಾಪ ನಮ್ಮ ಡೈರೆಕ್ಟರ್ ಕೇಸರಿ ಹರ್ವರು, ಒಳ್ಳೆ ಆಕ್ಟರ್ ಇವನು, ಚೆನ್ನಾಗಿ ಮಾಡ್ತಾನೆ, ಇವನನ್ನ ಮಾಡ್ಸೋಣ ಅಂತ. ಪ್ರೊಡ್ಯೂಸರ್ 2-3 ದಿನ ಬಂದು ಒಂದು ರಿಹರ್ಸಲ್ ಅಂತ ಮಾಡ್ತಾ ಇದ್ರು. ರಿಹರ್ಸಲ್ ಮಾಡ್ಬೇಕಾದ್ರೆ ನೋಡಿ ಇವ್ನು ಯಾಕೋ ಶಿಳ್ಳೆ ಕ್ಯಾತನ್ ತರ ಇದಾನಲ್ಲ, ಇವ್ನು ಹೀರೋ ಆದ್ರೆ ರೀ, ಏನ್ರಿ ರೀ ನಮ್ಮ ಸಿನಿಮಾ ಓಡತ್ತೇನ್ರಿ ಅಂದ್ರು. ಓ, ನೀವು ಹೀರೋ ಆಗಕ್ ಬಂದಿದ್ದ? ಹೀರೋನೇ ಆಗಿ 2 ದಿನ ರಿಹರ್ಸಲ್ ಬೇರೆ ಆಗೋಗ್ಬಿಟ್ಟಿತ್ತು ನಂದು. ಕೊನೆಗೆ ಇದೇನಪ್ಪ ಹಿಂಗಾಗೋಯ್ತು ಕತೆ ಅಂತ ಹೇಳಿ ಅವರು ಡೈರೆಕ್ಟರ್ ಏನ್ ಮಾಡಿದ್ರು, ಈ ಸಿಳ್ಳೆ ಕ್ಯಾತ ನೋಡ್ರಿ, ನಿಮ್ಮನ್ನ ಸಿಳ್ಳೆ ಕ್ಯಾತ ಅಂತಿದ್ದಾರೆ, ದಯವಿಟ್ಟು ನೀವು ಆಕ್ಟ್ ಮಾಡೋದಕ್ಕಾಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂದ್ರು. ನಾನು ಏನು ಮಾಡೋಕ್ಕಾಗಿಲ್ಲ, ಹೊರಟೋಗ್ಬಿಟ್ಟೆ. ಬಟ್ ಅದಾದ್ಮೇಲೆ ನಿಮಗೆ ಗೊತ್ತಿರ್ಬೋದು, ಇವತ್ತಿನ ಒಬ್ಬ ಮಹಾನ್ ಕಲಾ ನಿರ್ದೇಶಕ ನಮ್ಮ ಗುರುಗಳು ಶಶಿಧರ್ ಅಡಪ ಅಂತ. ಇವತ್ತು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಚಾನಲ್ಗಳಿರ್ಬೋದು, ಸಿನಿಮಾಗಳು, ಮಣಿರತ್ನಂ ಸಿನಿಮಾನ ಅವರು ಆರ್ಟ್ ಡೈರೆಕ್ಷನ್ ಮಾಡಿದ್ದಾರೆ. ಅವರು ಭೂಮಿಗೀತ ಅನ್ನುವ ಸಿನಿಮಾ ಏನ್ ನಾನು ಹೀರೋ ಆಗ್ಬೇಕಾಯ್ತು, ಅದಕ್ಕೆ ಆರ್ಟ್ ಡೈರೆಕ್ಟರ್ ಆಗ್ಬೇಕಾಯ್ತು. ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ಅವ್ರೇನ್ ಮಾಡಿದ್ರಿ, ಹುಡುಗ ಆಕ್ಟಿಂಗ್ ಒಂದೇ ಅಲ್ಲ ರೀ, ಆರ್ಟ್ ಡೈರೆಕ್ಷನ್ ಮಾಡ್ತಾನೆ ಇವನು ಅಂತ ಹೇಳಿ ನನ್ನ ಕೈಲಿ ಆ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಷನ್ ಮಾಡಿಸಿ. ಹೌದಾ? ನೀವು ಹೀರೋ ಆಗ್ಬೇಕು ಅಂತ ಬಂದಿದ್ ಮೂವಿನಲ್ಲೇ ನೀವು ಆರ್ಟ್ ಡೈರೆಕ್ಟರ್ ಆಗೋದು? ಆರ್ಟ್ ಡೈರೆಕ್ಟರ್ ಅದೇ. ಅದಾದ್ಮೇಲೆ ಮಜಾ ಏನು ಅಂದ್ರೆ, ಇಡೀ ಸಿನಿಮಾದಲ್ಲಿ ತುಂಬಾ ಹೆಸರು ಬಂದಿದ್ ನನಗೆ. ಯಾಕಂದ್ರೆ ಒಂದು ಸುಂದರವಾದ ಟ್ರೈಬಲ್ ಸೆಟ್ಸ್ ಗಳನ್ನ ಮಾಡಿದ್ವಿ, ಆಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ವಿ. ಮೀಡಿಯಾ ನನ್ನ ನಿಜವಾದ ತುಂಬಾ ರೆಸ್ಪೆಕ್ಟ್ ಕೊಟ್ಟು ತುಂಬಾ ಚೆನ್ನಾಗಿ ಗುರುತಿಸ್ತು. ಅದೇ ಫಿಲ್ಮ್ ಇಂದ ನಿಮ್ಗೆ ಹೆಸರು ಬರ್ಬೇಕು ಅಂತ ಇತ್ತು. ಹೌದು. ಸೊ ಆಸ್ ಎ ಹೀರೋ ಬರ್ಬೇಕಿತ್ತು, ಆಸ್ ಎನ್ ಆರ್ಟ್ ಡೈರೆಕ್ಟರ್ ಬರ್ಬೇಕಿತ್ತು. ಒಟ್ ರೆಕಗ್ನಿಷನ್ ಅಂತೂ ಆ ಮೂವಿಯಿಂದಾನೇ ಸಿಕ್ತು ನಿಮಗೆ. ನೋಡಿ, ಚಿಕ್ಕ ಚಪಾತಿ ಎಷ್ಟು ಸಖತ್ತಾಗಿ ಬೇಯ್ತಾ ಇದೆ ಅಲ್ವಾ? ಆಕ್ಚುಲಿ ಅದಿತಿ ಸಿಂಗ್ ಸೋ ವೆಲ್.
ಈಗ ಅವಳಿಗೆ ಮೂವೀಸ್ ನಲ್ಲಿ ಹಾಡ್ಸೋದು ಅಥವಾ ಅವಳಿಗೆ ಕೆರಿಯರ್ ಇನ್ ಮೂವೀಸ್ ಅಂತ ಏನಾದ್ರು ಪ್ಲಾನ್ಸ್ ಇದೆಯಾ ನಿಮ್ಗೆ? ಇಲ್ಲ, ನನಗೆ ಮೂವೀಸ್ ಗೀವೀಸ್ ಅಂತಲ್ಲ, ಅವ್ಳು ಒಳ್ಳೆ ಸಾಧನೆ ಮಾಡ್ಲಿ ಅಂತ. ಈಗ ಆಲ್ಮೋಸ್ಟ್ ಆಲ್ ನಿಮ್ಗೆ ಏನಾಗುತ್ತೆ, ಚಿಕ್ಕ ಹುಡುಗರಿರ್ತಾ ನಾವು ಯಾವ್ದೋ ಒಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತೀವಿ, ವಿನ್ ಆಗ್ತೀವಿ, ಕಾಂಪಿಟೇಷನ್ ಇದೆಯಲ್ಲ, ಈ ಕಾಂಪಿಟೇಷನ್ ಬೇಡ ಅಂತ. ಕಾಂಪಿಟೇಷನ್ ಯಾವತ್ತು ನಮಗೆ ನಮ್ ಜೊತೆ ಇರಬೇಕು, ನಾವು ಮಾಡೋ ಕೆಲಸದಲ್ಲಿ ಇರಬೇಕು. ನಾನು ಅವಳಿಗೆ ಅದನ್ನೇ ಹೇಳ್ತಾ ಇರೋದು, ಕಾಂಪಿಟ್ ಯುವರ್ ಸೆಲ್ಫ್ ಏನೇ ಇದ್ರು. ಈಗ ಕಾಂಪಿಟೇಷನ್ ಅನ್ನೋದು ಮೊದಲು, ಕೊನೆ, ಫಸ್ಟು, ಸೆಕೆಂಡು, ಮೂರನೇದು, ನಾಲ್ಕನೇದು ಅಂತ ಎಲ್ಲ ಬರುತ್ತೆ. ಬಟ್ ಅದು ಯಾವುದು ಇಲ್ಲೇ ನಮ್ಮನ್ನು ನಾವು ಸಾಧನೆ ಮಾಡಕ್ಕೆ ಒಡ್ಕೊಂಡ್ಬಿಟ್ರೆ ನಮಗೆ ಯಾರು ಸಾಟಿ ಇರಲ್ಲ, ನಮಗೆ ನಾವು ಕೆಲಸ ಮಾಡ್ತಿರ್ಬೋದು. ನಾನು ಅವಳಿಗೆ ಅದನ್ನೇ ಹೇಳಿದ್ದೀನಿ. ನಾನು ನನ್ನ ಹೆಂಡತಿ ಅದನ್ನೇ ಯೋಚನೆ ಮಾಡ್ತೀನಿ. ಅವಳಿಗೆ ಚೆನ್ನಾಗಿ ಮ್ಯೂಸಿಕ್ ಮತ್ತೆ ಇದು ವೆರಿ ಗುಡ್ ಪೇಂಟರ್ ಆಲ್ಸೋ, ಅದನ್ನು ಮಾಡ್ತಾಳೆ. ಹಾಗಾಗಿ ಅದನ್ನೇ ಎನ್ಕರೇಜ್ ಮಾಡೋಣ. ಅವಳು ಫ್ಯಾಷನ್ ಡಿಸೈನರ್ ಆಗಬೇಕು ಅಂತಿದ್ದಾಳೆ, ಗೊತ್ತಿಲ್ಲ ಏನೇನು ಆಗ್ತಾಳೋ ಗೊತ್ತಿಲ್ಲ. ಕ್ರಿಯೇಟಿವ್, ಯಾವುದೇ ತರದ ಕ್ರಿಯೇಟಿವ್ ಫೀಲ್ಡ್ಸ್ ರಿಕ್ವೈರ್ಸ್ ಅ ಲಾಟ್ ಆಫ್ ಡೆಡಿಕೇಶನ್ ಅಂಡ್ ಲಾಟ್ ಆಫ್ ಟ್ಯಾಲೆಂಟ್ ತುಂಬಿದೆ ನಿಮ್ ಇಡೀ ಫ್ಯಾಮಿಲಿನಲ್ಲಿ. ಸೊ ಐ ಆಮ್ ಶ್ಯೂರ್ ಶಿಲ್ ಡೂ ವೆರಿ ವೆಲ್ ಇನ್ ವಾಟ್ ಎವರ್ ಶಿ ಚೂಸಸ್ ಟು ಡೂ. ಓಕೆ, ಸೊ ಇನ್ನೊಂದು ಚಪಾತಿ ಮಾಡೋಣ. ಓಕೆ ಓಕೆ, 3 ಜನ ಇದೀವಲ್ವಾ? ನಿಮ್ಗೆ ಬುಕ್ಸ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಹೌದು, ಓದ್ತೀನಿ. ನನ್ನ ಹತ್ರ ಒಂದು ಚಿಕ್ಕ ಲೈಬ್ರರಿ ಇದೆ. ಒಂದು 5,000 to 6,000 ಬುಕ್ಸ್ ಇದೆ. ಅಂದ್ರೆ ಯಾವ ಮಟ್ಟಿಗೆ ಬುಕ್ಸಿನ ಹುಚ್ಚು ಅಂದ್ರೆ ನೀವು ಬುಕ್ಸ್ಗೋಸ್ಕರ ಸಾಲ ಎಲ್ಲ ಮಾಡಿದಿರಂತೆ? ಹೌದು, ಸಾಲ ಮಾಡಿದೀನಿ. ನಾವು ಯಾವ ತರ ಕಲೆಕ್ಟ್ ಮಾಡಿದೀವಿ ಅಂದ್ರೆ 10 ಪೈಸದ ಬುಕ್ ಇಂದ ಹಿಡಿದು ನಮ್ಮ ಹತ್ರ ಈಗ 15,000 ರೂಪಾಯಿನ ಬುಕ್ಗಳು ಕೂಡ ನನ್ನ ಹತ್ರ ಇದೆ. ಅಂದ್ರೆ ಡಿಸೈನ್ ಬಗ್ಗೆ, ಈವೆಂಟ್ಸ್ ಬಗ್ಗೆ, ಥಿಯೇಟರ್ ಬಗ್ಗೆ, ಸಿನಿಮಾದ ಬಗ್ಗೆ. ಈಗ ಸ್ಟೋರಿ ಬೋರ್ಡ್ ಅಂತ ಒಂದಿದೆ. ಒಟ್ಟು ನನ್ನ ಪ್ರೊಫೆಷನ್ಗೆ, ಆಮೇಲೆ ನನಗೆ ಹೆಲ್ಪ್ ಆಗೋಂಗೆ ಮ್ಯೂಸಿಕ್ ಬಗ್ಗೆ, ಎಲ್ಲದ್ರ ಬಗ್ಗೆ ಬುಕ್ ಇದೆ. ಮಕ್ಕಳ ಪುಸ್ತಕಗಳಿದೆ, ಕತೆ ಪುಸ್ತಕಗಳು, ಕನ್ನಡ ಸಾಹಿತ್ಯದ ಬಗ್ಗೆ ಇದೆ, ಇಂಗ್ಲಿಷ್ ಲಿಟ್ರೇಚರು, ಆಮೇಲೆ ಇಂಗ್ಲಿಷ್ ಥಿಯೇಟರ್ ಬಗ್ಗೆ. ಸೊ ಈ ಬುಕ್ಸ್ ನ ಆಕ್ಚುಲಿ ಸ್ಟೋರ್ ಮಾಡೋದು, ಮೇಂಟೈನ್ ಮಾಡೋದು, ಅದಕ್ಕೆ ಒಂದು ಮನೆ ಇರ್ಬೇಕೇನೋ? ಇಲ್ಲ, ನಾವು ದೊಡ್ಡದಾಗಿ ಮನೆ ಮಾಡಿದ್ವಿ, ಬಾಡಿಗೆಗೆ ತಗೊಂಡಿದೀವಿ. ಅದರಲ್ಲಿ ನಮಗಿಂತ ಚೆನ್ನಾಗಿ ಪುಸ್ತಕಗಳು ಬದುಕ್ತಾ ಇದೆ. ಯಾಕಂದ್ರೆ ಅದಕ್ಕೆ ದೊಡ್ಡ ಸ್ಪೇಸ್ ಕೊಟ್ಟಿದೀವಿ, ಅದಕ್ಕಂತಾನೆ ಜಾಗಗಳನ್ನು ಮಾಡಿಟ್ಟಿದೀವಿ. ನಮ್ ದೊಡ್ಡ ಕನಸಿರೋದು ಏನು ಗೊತ್ತಾ? ಐ ವಾಂಟ್ ಟು ಬಿಲ್ಡ್ ಎ ಬ್ಯೂಟಿಫುಲ್ ಆರ್ಟ್ ಸ್ಕೂಲ್. ಅದರಲ್ಲಿ ಥಿಯೇಟರ್, ಸಿನಿಮಾ, ಮ್ಯೂಸಿಕ್, ಆಮೇಲೆ ಆರ್ಟ್, ಇದೆಲ್ಲದೂ ಇರಬೇಕು ಅನ್ನೋದು ನನ್ನ ಕನಸು. ವೀಕ್ಷಕರೇ, ಚಪಾತಿ ಅಂಡ್ ಶಿವಾಯ ನಮಃ ಬಸವ ಚಟ್ನಿ ರೆಡಿ ಆಗಿದೆ. ಈ ಚಟ್ನಿ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡ್ಕೊಂಡ್ ಬನ್ನಿ. ಶಿವಾಯ ನಮಃ ಬಸವ ಚಟ್ನಿ ಮತ್ತು ಪುದೀನ ಚಪಾತಿ, ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು, ಕಾಯಿ ತುರಿ 3 ತುಂಡು, ಬೆಳ್ಳುಳ್ಳಿ 2 ಟೀ ಚಮಚ, ಶುಂಠಿ 1 ತುಂಡು, ಹುಣಸೆಕಾಯಿ ರಸ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಈರುಳ್ಳಿ 1, ಹಸಿಮೆಣಸಿನಕಾಯಿ 2 ಟೀ ಚಮಚ, ಪುದೀನ ಚಪಾತಿ ಹಿಟ್ಟು. ಕಲ್ಲಿನ ಮೇಲೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಸಿಮೆಣಸಿನಕಾಯಿ ಹಾಕಿ ಜಜ್ಕೊಳ್ಳಿ. ನಂತರ ಬೆಳ್ಳುಳ್ಳಿ, ಶುಂಠಿ, ಹುಣಸೆ ರಸ, ಸ್ವಲ್ಪ ಉಪ್ಪು, ಈರುಳ್ಳಿ ಹಾಕಿ ಅರೆದುಕೊಂಡು ಚಟ್ನಿ ತಯಾರಿಸಿಕೊಳ್ಳಿ. ಪುದೀನ ಮಿಶ್ರಿತ ಚಪಾತಿ ಹಿಟ್ಟಿನಿಂದ ಚಪಾತಿ ಲಟ್ಟಿಸಿಕೊಂಡು ಕಾದ ತವಾದ ಮೇಲೆ ಹಾಕಿ ಚಪಾತಿ ತಯಾರಿಸಿಕೊಂಡ್ರೆ ರುಚಿಯಾದ ಚಟ್ನಿ ಜೊತೆ ಪುದೀನ ಚಪಾತಿ ಸವಿಯೋದಕ್ಕೆ ಸಿದ್ಧ. ಈಗ ನಾವು ಅರುಣ್ ಸಾಗರ್ ಅವರ ಶಿವಾಯ ನಮಃ ಚಟ್ನಿ ಜೊತೆ ಚಪಾತಿ ತಿನ್ನೋಣ. ಹಾ, ತಿನ್ನೋಣ. ನೀವೇ ಹಾಕೋಬೇಡಿ, ನಾನೇ ಮಾಡ್ಕೊಡ್ತೀನಿ. ಓಕೆ, ಪ್ಲೀಸ್ ನೀವೇ ಮಾಡ್ಕೊಡಿ. ಚಪಾತಿನ ಬಿಸಿ ಬಿಸಿ ಚಪಾತಿ ಮೇಲೆ ಇದನ್ನ ಈ ತರ ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಇದೊಂಥರ ಚಪಾತಿ ರೋಲ್ ಇದ್ದ ಹಾಗೆ ಇದು. ಇದನ್ನ ಈಗ ಹಾಕಿದ ಮೇಲೆ ನೀವು ಈರುಳ್ಳಿ ಇರುತ್ತಲ್ಲ, ಈರುಳ್ಳಿನೂ ಕೂಡ ಆಮೇಲೆ ಮೊಸರು ತಗೊಂಡು ಫಸ್ಟ್ ಪಾಪ ಅದಿತಿಗೆ. ಇಲ್ಲ, ನೀವು ತಿನ್ನಿ. ನಾನ್ ತಿನ್ಲ? ತಿಂತಾಳೆ, ಅವಳು ಮನೇಲಿ ತಿಂತಾನೆ ಇರ್ತಾಳೆ. ಈ ತರದ್ ನನ್ನ ಎಕ್ಸ್ಪೆರಿಮೆಂಟ್ ಎಲ್ಲ. ಎಸ್, ತಿನ್ನಿ. ಟೇಸ್ಟಿ. ಹೌದಾ? ನನ್ನ ಮಗಳಿಗೆ ಕೊಡ್ತೀನಿ. ಸೊ ನೀವ್ ನಿಮ್ ಮಗಳಿಗೆ ಈ ತರ ತುಂಬಾ ಡಿಶಸ್ ಮಾಡ್ಕೊಡ್ತಾ ಇರ್ತೀರಾ? ಅವಾಗವಾಗ ಈ ತರದ್ ಏನೇನೋ ಮಾಡ್ತಿರ್ತೀನಿ. ಫ್ರೀ ಇದ್ದಾಗೆಲ್ಲ ಈ ತರದ್ದು, ಆಮೇಲೆ ನಂದೇನೋ ತಂಬ್ಳಿ ಮಾಡೋದು. ಈಗ ನಮ್ದೇ ತರದ್ ಏನೇನೋ ಇದೆ, ಅನ್ನ ಬಸ್ತ್ ಗಂಜಿ
ಮಾಡ್ಕೊಂಡು ಕುಡಿಯೋದು ಆ ಥರದ್ದೆಲ್ಲ. ಬಟ್ ನೀವು ಆಕ್ಚುಲಿ ತುಂಬಾ ಯಂಗ್ ಏಜ್ ಅಲ್ಲಿ ಇದ್ದಾಗೆ ನೀವು ನಿಮ್ ತಂದೆನ ಕಲ್ತ್ಕೊಂಡು. ನನಗೆ ಆ್ಯಕ್ಚುಲಿ 6 ವರ್ಷ ಇರಬೇಕು. ನನಗೆ 6 ವರ್ಷ ಇದ್ದಾಗ ತಂದೆ ತೀರ್ಕೊಂಡಿದ್ದು. ಬಟ್ ನನಗೆ ಇನ್ನೂ ಚೆನ್ನಾಗಿ ನೆನಪಿರೋದು ನಮ್ಮ ತಂದೆದು ಫೇಸು ಮಸ್ಕ್ ಆಗಿದೆ. ನಮ್ಮ ತಂದೆ ಅಡಿಗೆ ಮನೆ, ಅವ್ರ ಮನೆ ಮೇಲೆ ಕೂತ್ಕೊತಾ ಇದ್ದಿದ್ದು, ದೊಡ್ಡ ತಟ್ಟೆ. ಆಮೇಲೆ ಅವರು ನನಗೆ ಇವತ್ತಿಗೂ ಅಷ್ಟೇ ತುಂಬ ಪೈನ್ ಆದರೆ ಒಂದು ಹಾಲನ್ನು ತಿಂದ್ಬಿಡ್ತೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು. ಯಾಕಂದ್ರೆ ನಮ್ಮ ತಂದೆ ತಿನ್ನಿಸಿದ ಹಾಲನ್ನು ಇದೆಯಲ್ಲ, ಹಾಲನ್ನು ಕಿವುಚಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ತಿನ್ನಿಸಿದ ರುಚಿ ಇನ್ನೂ ನನ್ನ ಬಾಯಲ್ಲಿ ಹಾಗೆ ಇದೆ. ನನಗೆ ಅದರ ನೆನಪು ತುಂಬ ಚೆನ್ನಾಗಿದೆ. ಯಾಕಂದರೆ ನಮ್ಮ ಫಾದರ್ ಏನಿದ್ದಾರೆ, ಅವರು ಆ್ಯಕ್ಚುಲಿ ತುಂಬ ದೊಡ್ಡ ಹೋಟೆಲ್ ಇಟ್ಕೊಂಡವ್ರು. ಈಸ್ ಅ ವೆರಿ ಗುಡ್ ಕುಕ್. ಅವರು ಹೋಟೆಲ್ ಸಣ್ಣಯ್ಯ ಅಂತಲೇ ತುಂಬ ಫೇಮಸ್ ಆಗಿರೋದು. ಆಮೇಲೆ ನಮ್ಮ ಮನೆಯ ಮೇಲೆ ಆ್ಯಕ್ಚುಲಿ ಒಂದು 100 ಜನರಿಗೆ ಊಟ ಹಾಕೋಷ್ಟು ಜಾಗದಲ್ಲಿ ಅವರು ತುಂಬ ಜನರಿಗೆ, ಓದೋ ಹುಡುಗರಿಗೆ ಊಟ ಹಾಕೋರು, ಫ್ರೀ ಊಟ. ಹೋಟೆಲ್ ಅನ್ನಪೂರ್ಣೇಶ್ವರಿ ಭವನ ಅಂದರೆ ತುಂಬ ಫೇಮಸ್ಸು ಸಾಗರದಲ್ಲಿ. ಅವರು ಈಸ್ ಅ ವೆರಿ ಗುಡ್ ಕುಕ್. ಆಮೇಲೆ ನಮ್ಮ ತಂದೆ ಭಾಳ ಕ್ರಿಯೇಟಿವ್. ಏನು ಅಂದರೆ ಅವ್ರ ಹೋಟ್ಲಲ್ಲಿ ಏನು ಮಾಡೋರು ಅಂದರೆ, ಬೂಂದಿ ಲಾಡು ಇದೆಯಲ್ಲ, ಬೂಂದಿ ಲಾಡನ್ನು ಕಟ್ಟಿಟ್ಬಿಟ್ಟು ಯಾವ್ದಾದ್ರು ಒಂದು ಬೂಂದಿ ಲಾಡಲ್ಲಿ ಬಂಗಾರದ ಚಿಕ್ಕ ಉಂಗುರ ಹಾಕಿ ಇಟ್ಬಿಡೋರು. ಅಂದರೆ ಅದಕ್ಕೆ ಬೇಕಾಗಿದ್ದು ಕವರ್ ಹಾಕಿ ಬೂಂದಿ ಲಾಡು, ಅದು ಅನೌನ್ಸ್ಮೆಂಟ್, ಇವತ್ತು ಬೂಂದಿ ಲಾಡು ಮಾರಾಟಕ್ಕಿದೆ, ಇದ್ರೊಳಗೆ ಒಂದು ಬಂಗಾರದ ಉಂಗುರ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಯಾರಿಗೆ ಸಿಗುತ್ತೆ ಅವ್ರಿಗೆ ಬಂಗಾರದ ಉಂಗುರ ಫ್ರೀ ಅಂತ. ಈ ಲಾಡು ಸಖತ್ತಾಗಿ ಹೋಗುತ್ತೆ. ನೀವ್ ಆಟೋನಲ್ಲಿ ಕೂತ್ರೆ ಮೀಟ್ರೆ ಓಡ್ತಾ ಇರ್ಲಿಲ್ವಂತೆ? ಇಲ್ಲ, ಅದು ಏನಾಗೋದು ಅಂದ್ರೆ, ನಮ್ಮ ಹತ್ರ ಕಾಸುಗಳು ಅಷ್ಟು ಇರ್ತಿರ್ಲಿಲ್ಲ. ಕೀಟ್ಲೆ ಅಂದ್ರೆ ಕೀಟ್ಲೆ. ಆಟೋದಲ್ಲಿ ಕೂತು ಇನ್ನೇನಾಗ್ಬೇಕು, ಆಟೋದವನನ್ನ ಮಾತಾಡ್ಸ ಮೀಟರ್ನ ಹಂಗೆ ಉಲ್ಟಾ ಮಾಡಿ ಮತ್ತೆ ವಾಪಸ್ ಹಂಗೆ ಇಟ್ಬಿಡ್ತಿದ್ದೆ ಅವ್ನು ಮೀಟರ್ ಹಾಕೋದ್ರೊಳಗೆ. ಆ ಶಬ್ದ ಆಗುವ ಎಲ್ಲಾ ಇದನ್ನು ಮರ್ಸೋಂಗ್ ಮಾತಾಡ್ಬಿಟ್ಟು ಅವನೇನ್ ಮಾಡೋನು, ನಿಲ್ಸಿದ್ಮೇಲೆ ಏನು ಇಷ್ಟು ದೂರ ಬಂದ್ಮೇಲೆ ಇದೆ ನನ್ನ ಏನ್ ಸಾರಿ ಏನಿದೆ ಮೀಟ್ರ್ ಅದಷ್ಟೇ, ನಾನೇ ಕೊಡು. ಅವನು ಕನ್ಫ್ಯೂಸ್ ಆಗ್ಬಿಡೋನು. ಆದ್ಮೇಲೆ ಅದು ಎಷ್ಟೋ ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಇಳ್ಬಿಟ್ಟು ಹೊರಟೋಗ್ಬಿಟ್ಟು ಜಗಳ ಅಂತೂ ಆಡ್ತಿರ್ಲಿ. ಆ ಥರದೆಲ್ಲ ಕೀಟ್ಲೆಗಳು ತುಂಬ ಮಾಡಿದ್ವಿ. ಶಿವಾಯ ನಮ್ಮ ಬಸವ ಚಕ್ ತಿಂದ್ಬಿಟ್ಟು ಬಂದ್ವಿ. ಥ್ಯಾಂಕ್ ಯು ಅದಿತಿ, ಥ್ಯಾಂಕ್ ಯು ನೀವು ಬಂದಿದ್ದಕ್ಕೆ, ಥ್ಯಾಂಕ್ ಯು ನೀವು ತುಂಬಾ ಚೆನ್ನಾಗಿ ಹಾಡಿದ್ದಕ್ಕೆ. ಇಟ್ ವಾಸ್ ಲವ್ಲಿ ಹ್ಯಾವಿಂಗ್ ಯು. ನಾನು ಇವಾಗ ಇನ್ನ ಒಂದು ಕ್ವೆಶನ್ ಕೇಳಿದ್ರೆ ಆನ್ಸರ್ ಮಾಡ್ತೀರಾ? ಇಲ್ಲಿ ಬಂದು ಹೇಗೆ ಅನ್ನಿಸ್ತು ನಿಮ್ಗೆ? ಚೆನ್ನಾಗಿತ್ತು. ಶಾರ್ಟ್ ಅಂಡ್ ಸ್ವೀಟ್ ಚೆನ್ನಾಗಿತ್ತು. ಇದ್ರ ಮೇಲೆ ಏನೂ ಹೇಳಲ್ಲ. Okay, thank you so much for coming here, and it was lovely to have you, sweetheart. Yeah, thank you. Bye. Bye. Okay. ನಿಮ್ಮ ಮಗಳಿಗೆ ಚಪಾತಿ ಮತ್ತೆ ಶಿವಾಯ ನಮಃ ಚಟ್ನಿ ಮಾಡ್ಕೊಟ್ರಿ. ಈಗ ವೀಕ್ಷಕರೇ, ನಾಳೆ ಅರುಣ್ ಸಾಗರ್ ಅವ್ರ ಫ್ಯಾಮಿಲಿಯಿಂದ ಯಾರು ಬರ್ತಾರೆ, ನಾಳಿನ ಎಪಿಸೋಡ್ ಅಲ್ಲಿ ಅರುಣ್ ಸಾಗರ್ ಅವ್ರದ್ದು ಏನೇನ್ ಸೀಕ್ರೆಟ್ಸ್ ಒಂದು ಗ್ಲಿಮ್ಸ್ ಕೊಡ್ತೀನಿ. 2 ಇಂಚ್ ಮೊಳೆ, ಆಮೇಲೆ ಅವ್ರಿಗೆ ಇನ್ಸ್ಪಿರೇಷನ್ ಆಗಿರುವಂತ ಜಾಗ, ಆಕ್ಟರ್, ಡಿರೆಕ್ಟರ್, ಆರ್ಟ್ ಡೈರೆಕ್ಟರ್, ಎಲ್ಲದಕ್ಕೂ ಇನ್ಸ್ಪಿರೇಷನ್ ಆಗಿರುವಂತ ಜಾಗ ಯಾವುದು, ಮತ್ತೆ ಇನ್ನಷ್ಟು ಸಾಕಷ್ಟು ವಿಷಯಗಳನ್ನ ತಿಳ್ಕೊಬಹುದು ಅರುಣ್ ಸಾಗರ್ ಅವ್ರ ಬಗ್ಗೆ. ಸೊ ನಾಳೆ ಸಿಗೋಣ. ನಾನು ನಿಮ್ಮ ಮನೆ ಮಗಳು ಚೈತ್ರ, ಅರುಣ್ ಸಾಗರ್. ನಮ್ಮಿಬ್ಬರ ಕಡೆಯಿಂದ ನಾಳೆಯವರೆಗೂ ಬಾಯ್.